ಹಲೋ. ಹಾಯ್ ಬ್ರೋ, ಹೇಗಿದ್ದೀರಾ? ಹಲೋ, ಯಾರ್ರೀ ನೀವು? ನಾನು ಬ್ರೋ, ನನ್ನ ಹೆಸರು ಗೋವಿಂದ. ನನ್ ಪರಿಸ್ಥಿತಿ ಗೋವಿಂದ್ ತರನೇ ಇದೆ. ಆದ್ರೆ ನೀ ಯಾರು? ನನಗೆ ಯಾಕೆ ಫೋನ್ ಮಾಡ್ತಿದ್ಯಾ? ಬ್ರೋ, ಲೈಫಲ್ಲಿ ಕೆಲವೊಂದನ್ನ ಚೇಂಜ್ ಮಾಡಬಾರ್ದು ಬ್ರೋ. ಅವನ್ ಚೇಂಜ್ ಮಾಡಿದ್ರೆ ಪ್ರಾಬ್ಲಮ್ಸ್ ಬರುತ್ತೆ. ಇವಾಗ ನೀವು ತುಂಬಾ ಡಿಸಪಾಯಿಂಟೆಡ್ ಆಗಿ ಡಿಪ್ರೆಷನ್ ಅಲ್ಲಿ ಇದ್ದೀರಾ ತಾನೇ? ಗೋವಿಂದ ಅನ್ನೋ ಪರಿಸ್ಥಿತಿಗೆ ಬಂದಿದ್ದೀರಾ ಅಂತಂದ್ರೆ ಏನ್ ಅರ್ಥ? ಅಲ್ಲ ಸ್ವಾಮಿ, ನನ್ ಪರಿಸ್ಥಿತಿ ಬಗ್ಗೆ ನಾನೇ ಹೇಳದ್ನಲ್ಲ. ಈಗ ನನ್ ತಲೆ ತಿನ್ಬೇಡ. ಏನ್ ವಿಷಯ ಹೇಳು? ನಿಮ್ ಬೇಜಾರ್ಗೆ ನಿಮ್ ಪರಿಸ್ಥಿತಿ ಈ ತರ ಆಗೋದಿಕ್ಕೆ ಏನ್ ಕಾರಣ ಅಂತ ನನಗೆ ಗೊತ್ತು. ನಿನಗೇನ್ ಗೊತ್ತು ಗುರು? ನೀವ್ ಇದಕ್ಕೂ ಮುಂಚೆ ಯಾವ ಕಂಪನಿ ಸಿಮ್ ಕಾರ್ಡ್ ಯೂಸ್ ಮಾಡ್ತಿದ್ರಿ? ಹ್ಯಾಪಿ ಸಿಮ್ ಕಾರ್ಡು. ಮತ್ ಇವಾಗ ಯಾವ್ದು ಯೂಸ್ ಮಾಡ್ತಿದ್ದೀರಾ? ಗುಡ್ ಬೈ ನೆಟ್ವರ್ಕ್ ಬಂದಿದೆಯಲ್ವಾ, ಹೊಸದು. ಅದು ಅದೇ ಅಲ್ವಾ? ಲೈಫಲ್ಲಿ ಎಲ್ಲ ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೇಕು ಬ್ರದರ್. ಹ್ಯಾಪಿ ಅಂದ್ರೆ ಎಲ್ಲ ಸಂತೋಷವಾಗಿ ಬರುತ್ತೆ, ಗುಡ್ ಬೈ ಅಂದ್ರೆ ಸಂತೋಷ ಎಲ್ಲ ಹೋಗುತ್ತೆ. ಅದಕ್ಕೇನೆ ನಿಮ್ ಸಂತೋಷ ಎಲ್ಲ ಹೋಗಿರೋದು, ನಿಮಗ್ ಪ್ರಾಬ್ಲಮ್ ಬಂದಿರೋದು. ಹೌದು ಗುರು, ನನ್ ಸಿಮ್ ಕಾರ್ಡ್ ಚೇಂಜ್ ಮಾಡ್ದಾಗಿಂದ ರಾಂಗ್ ನಂಬರ್ಸ್ ಇಂದ ಫೋನ್ ಬಂದು ಇಲ್ದಿರೋ ತಲೆನೋವಾಗಿದೆ. ಮತ್ ಇನ್ನೇನು ಕಾಲಸ್ಯ? ತಕ್ಷಣ ಹ್ಯಾಪಿಗೆ ಪೋರ್ಟ್ ಮಾಡ್ಕೊಳ್ಳಿ. ಅದೆಲ್ಲ ಮಾಡ್ತೀನಿ ಬಿಡು. 30 ರೂಪಾಯಿ ರೀಚಾರ್ಜ್ ಮಾಡಿಸಿದ್ರೆ 3 ರೂಪಾಯಿ ಟಾಕ್ ಟೈಮ್ ಬರುತ್ತೆ. ದುಡ್ಡೆಲ್ಲ ಹೋಗ್ತಿದೀಯಪ್ಪ. ಬ್ರೋ, ನಿಮಗ್ 30 ರೂಪಾಯಿಗೆ 30 ರೂಪಾಯಿ ಫುಲ್ ಟಾಕ್ ಟೈಮ್ ನಾನ್ ಕೊಡಿಸ್ತೀನಿ. ಅದು ಅಲ್ದಂಗೆ ಎಕ್ಸ್ಟ್ರಾ ಸಿಮ್ ಕಾರ್ಡ್ ಫ್ರೀ. ಹೌದಾ? ಅಷ್ಟಕ್ಕೂ ನೀವು ದುಡ್ಡೇ ಕಟ್ಟದ್ ಬೇಡ, ಎಕ್ಸ್ಟ್ರಾ ಸಿಮ್ ನಿಮಗೆ ಕೊಡ್ತೀವಿ. ಸೂಪರ್ ಅಣ್ಣ, ಇಮಿಡಿಯೇಟ್ ಆಗಿ ಪೋರ್ಟ್ ಮಾಡಿಸ್ತೀನಿ ಗುರು. ಥ್ಯಾಂಕ್ ಯು ಬ್ರೋ, ಹ್ಯಾವ್ ಅ ನೈಸ್ ಡೇ. ಇದೇನಿದು? ಕಸ್ಟಮರ್ ಜೊತೆ ಮಾತಾಡೋ ಅಂತ ಫಾರ್ಮ್ಯಾಟೇ ಚೇಂಜ್ ಮಾಡ್ಬಿಟ್ಟೆ. ನಿನ್ ಪಾಡಿಗೆ ನೀನು ಯಾವ್ದೋ ಫ್ರೆಂಡ್ ಜೊತೆ ಮಾತಾಡೋ ತರ ಮಾತಾಡ್ಬಿಟ್ಟೆ. ಅವ್ನ್ ನೋಡಿದ್ರೆ ಒಳ್ಳೆ ಇನ್ನೋಸೆಂಟ್ ತರ ನೀನ್ ಹೇಳ್ದೆ ಅಂತ ನೆಟ್ವರ್ಕ್ ಚೇಂಜ್ ಮಾಡ್ಕೋತೀನಿ ಅಂದ. ಅದ್ ಹೇಗ್ ನೀನು ಅಡಿಷನಲ್ ಸಿಮ್ ಆಫರ್ ಮಾಡ್ದೆ? ಒಂದೇ ಸಿಮ್ ಕಾರ್ಡ್ ಅಲ್ವಾ? ಇದನ್ನೆಲ್ಲ HR ಒಪ್ಕೊಳಲ್ವಲ್ಲ? HR ನ ನಾನು ಒಪ್ಪಿಸ್ತೀನಲ್ವಾ? ಸಿಮ್ ಕಾರ್ಡ್ ಕಳಿಸ್ಕೊಡ್ತೀನಿ. ಸಿಮ್ ಕಾರ್ಡ್ಗೆ ಏನ್ ದೊಡ್ಡ ಕಾಸ್ಟಾ? ಇವಾಗ ಅವನಿಗೆ ಸಿಮ್ ಕಾರ್ಡ್ ನಾವು ಫ್ರೀಯಾಗಿ ಕೊಡ್ತೀವಿ, ಆದ್ರೆ ರೀಚಾರ್ಜ್ ಎಲ್ಲ ಅವನೇ ಮಾಡ್ಕೋಬೇಕಲ್ಲ. ಅದು ಗೊತ್ತಿಲ್ಲ ಹುಚ್ಚು ನನ್ನ ಮಗನಿಗೆ. ನಾವು ಫ್ರೀ ಸಿಮ್ ಅಂತಿದ್ದಂಗೆ ಎದ್ದು ಬಿದ್ದು ತಗೋತಾನೆ. ತಿಂಗಳ ರೀಚಾರ್ಜ್ ಮಾಡ್ಕೊಳಕ್ಕಾಗ್ದೆ ಸಾಯ್ತಾನೆ. ರೀಚಾರ್ಜ್ ಮಾಡ್ಕೊಂಡ್ಮೇಲೆ ತಾನೇ ಗೊತ್ತಾಗದು ಅವನಿಗೆ ತಿಂಗಳ ನಾವ್ ಎಷ್ಟು ದೋಚ್ತಿದೀವಿ ಅಂತ. ಹೇ, ಯು ಆರ್ ಅ ಕನ್ನಿಂಗ್ ಫೆಲೋ. ಏನು ನೀವು ನನ್ನ ಕನ್ನಿಂಗ್ ಅಂತ ಇದ್ದೀರಾ? ಕನ್ನಿಂಗ್ ಅಲ್ಲ ಕಣ್ರಿ, ಕಂತ್ರಿ. ನಾನ್ ಇಂಗ್ಲಿಷಲ್ಲಿ ಹೇಳ್ದೆ, ನೀನ್ ಕನ್ನಡದಲ್ಲಿ ಹೇಳ್ದೆ ಅಷ್ಟೇ. ಮಧುವ್ರೆ, ನೀವು ತುಂಬಾ ಲಕ್ಕಿ ಕಣ್ರಿ. ನೀವ್ ಯಾವಾಗ್ಲೂ ನನ್ನ ಪಕ್ಕನೇ ಕೂತಿರ್ಬೇಕು. ಸೀಟ್ ಚೇಂಜ್ ಮಾಡ್ಬಿಡಿ. ಹಲೋ, ಗುಡ್ ಮಾರ್ನಿಂಗ್. ಹ್ಯಾಪಿಟೆಲ್ ಸೆಲ್ಯುಲಾರ್ ಇಂದ. ನನ್ನ ಹೆಸರು ಗೀತಾ. ಕಾಫಿ ತುಂಬಾ ಚೆನ್ನಾಗಿದೆ ಅಲ್ವಾ? ಎಸ್ ಸರ್. ಸಾರಿ ಫಾರ್ ದಿ ಇನ್ಕನ್ವೀನಿಯನ್ಸ್. ಮಧುವ್ರೆ, ನೀವೇನ್ ಸಾಮಾನ್ಯದವ್ರಲ್ಲ. ಲಕ್ಕಿ ಚಾರ್ಮ್ ಅಂದ್ರೆ ನೀವೇ. ನೀವು ವಾಸ್ತು ಪ್ರಕಾರ ನನ್ ಪಕ್ಕ ಚೇರಲ್ಲಿ ಕೂತ್ಕೊಂಡಿದ್ದೀರಾ. ನಾನ್ ಡ್ಯೂಟಿ ಶುರು ಮಾಡ್ತಿದ್ದಂಗೆ 5 ಜನ ಕಸ್ಟಮರ್ಸ್ನ ಮತ್ತೆ ನಮ್ ನೆಟ್ವರ್ಕ್ ಕರ್ಕೊಂಡ್ ಬಂದಿದ್ದೀನಿ ಅಂತಂದ್ರೆ ಏನು, ಈ ಸಲ ಅಷ್ಟಕ್ಕೂ ಉತ್ತಮ ಎಂಪ್ಲಾಯಿ ಅವಾರ್ಡ್ ನನಗೇನೆ. ಅಷ್ಟೇ, ಫೋಟೋ ಹಾಕ್ತಾರೆ ನೋಡಿ ನಂದು. ನೀವು ಸೂಪರ್ ಗೋವಿಂದ್. ಹಿಂಗ್ ಹೇಳಿದ್ರೆ ಹಂಗ್ ಇಂಪ್ಲಿಮೆಂಟ್ ಮಾಡ್ತೀರಾ? ಚೆನ್ನಾಗಿ ಫ್ಲರ್ಟ್ ಮಾಡ್ತಿದ್ದಾನೆ. ಅಷ್ಟಕ್ಕೂ ನೀವೇನಾದ್ರೂ ಕಮ್ಮಿನಾ ಹೇಳಿ? ಅಷ್ಟಕ್ಕೂ ನಿಮ್ ಸೌಂದರ್ಯಕ್ಕೆ ಮುಖ ಕಾಣಿಸದೇ ಇರೋ ಕಾಲ್ ಸೆಂಟರ್ ಉದ್ಯೋಗ ಅಲ್ದಂಗೆ ಅದೇ ಆಂಕರಿಂಗೋ ಆಕ್ಟಿಂಗೋ ಮಾಡಿದ್ರಿ ಅನ್ಕೊಳ್ಳಿ, ನನ್ನಂತ ಹುಚ್ಚರು ಹಂಗೆ ಸತ್ತೇ ಬಿದೋಗ್ತಾರ ಅಷ್ಟೇನೆ. ಚೇಚಿ, ಆತರ ಯಾಕೆ ಮಾತಾಡ್ತೀರಾ? ತಪ್ಪೇನ್ ಮಾತಾಡದೆ ಹೇಳಿ? ನಿಮ್ ಬಗ್ಗೆ ನೀವೇ ಹಂಗ್ ಮಾತಾಡಿದ್ರೆ ಹೇಗೆ ಹೇಳಿ? ನೀವ್ ಹಾಗೆಲ್ಲ ಏನಿಲ್ಲ. ನೀವು ಮಾತಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಹೀಗೆ ಇರ್ಬೇಕು. ನಾವು ಕಾಫಿ ಶಾಪ್ ಅಲ್ಲಿ ಇದೀವೋ ಕಾಲ್ ಸೆಂಟರ್ ಅಲ್ಲಿ ಇದೀವೋ ನಮ್ಗೆ ಗೊತ್ತಾಗ್ತಿಲ್ಲ. ಎಕ್ಸ್ಕ್ಯೂಸ್ ಮೀ, ಏನಂದ್ರಿ? ಕೇಳಿಸ್ಲಿಲ್ವಾ? ಕೇಳಿಸ್ತು, ಅದಕ್ಕೆ ಮತ್ತೆ ಕೇಳ್ತಿದ್ದೀನಿ. ಏನಂದ್ರಿ? ಕೇಳಿಸ್ತಲ್ಲ, ಮತ್ತೆ ಕೇಳ್ತೀರಾ? ವಾಟ್ ಡು ಯು ಮೀನ್? ಇಲ್ಲಿ ನೀವು ಹೀಗೆ ಜೋರಾಗಿ ಮಾತಾಡಿ ಕಾಫಿ ಶಾಪ್ ಅಲ್ಲಿ ಕೂತ್ಕೊಂಡು ಕಷ್ಟ ಸುಖ ಮಾತಾಡೋ ತರ ಮಾತಾಡ್ತಿದ್ರೆ ನಾವ್ ಕೆಲ್ಸ ಹೇಗ್ ಮಾಡೋದು? ಒಂದ್ ಡಿಸಿಪ್ಲಿನ್ ಇರೋದ್ ಬೇಡ್ವಾ? ಎಕ್ಸ್ಕ್ಯೂಸ್ ಮೀ, ನಿಮ್ ಹೆಸರೇನು? ನೀವು ಇವಾಗ ತಾನೇ ಜಾಯ್ನ್ ಆದ್ರಿ ಅಲ್ಲ? ನಾನು 1 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ಐ ಆಮ್ ದಿ ಸೀನಿಯರ್. ಅದೇ ಮತ್ತೆ ಐ ನೋ ವಾಟ್ ಟು ಡೂ, ವಾಟ್ ನಾಟ್ ಟು ಡೂ. ಈವನ್ ಐ ನೋ
ವಾಟ್ ಟು ಡೂ ವಾಟ್ ನಾಟ್ ಟು ಡೂ. ನಾನು ಇವತ್ತೇ ಹೊಸದಾಗಿ ಜಾಯಿನ್ ಆಗಿ ಬಂದಿದ್ದು, ಬಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನನ್ಗೂ ಗೊತ್ತು. ಕೆಲ್ಸ ಮಾಡೋದು ಗೊತ್ತು, ಡಿಸಿಪ್ಲಿನ್ ಆಗಿರೋದು ಗೊತ್ತು. ನೀವಿಷ್ಟೊಂದು ಇರ್ರೆಸ್ಪಾನ್ಸಿಬಲ್ ಆಗಿ ಇನ್ಡಿಸಿಪ್ಲಿನ್ಡ್ ಆಗಿರೋದು ತುಂಬಾ ಹಿಂಸೆ ಆಗ್ತಿದೆ. ವಾಟ್ಸ್ ಯೋರ್ ನೇಮ್? ಗೀತಾ. ಮಿಸ್ ಗೀತಾ, ಡಿಸಿಪ್ಲಿನ್ ಆಗಿರೋದಕ್ಕೆ ನಾವೇನ್ ಮಿಲಿಟರಿಲ್ ಕೆಲಸ ಮಾಡ್ತಿಲ್ಲ. ನಿಜವಾಗ್ಲೂ ಈ ಕಾಲ್ ಸೆಂಟರ್ ಜಾಬ್ ತುಂಬಾ ಸ್ಟ್ರೆಸ್ಫುಲ್. ಈಗ ಜಾಯಿನ್ ಆಗಿದ್ದೀರಾ ಅಲ್ವಾ, ಹೋಗ್ತಾ ಹೋಗ್ತಾ ಚೆನ್ನಾಗಿ ಗೊತ್ತಾಗುತ್ತೆ. ಈ ಸ್ಟ್ರೆಸ್ ಇಂದ ಹೊರಗೆ ಬರೋದಕ್ಕೆ ಇಲ್ಲಿ ಕೌನ್ಸಿಲಿಂಗ್ ಕ್ಲಾಸಸ್ ಕೂಡ ತಗೋತಾರೆ. ಸ್ಟ್ರೆಸ್ ಆ ಲೆವೆಲ್ ಅಲ್ಲಿ ಇರುತ್ತೆ. ಓಕೆ, ಕೌನ್ಸಿಲಿಂಗ್ ವರ್ಗೂ ಹೋಗ್ದೇನೆ ಸ್ಟ್ರೆಸ್ ಹೇಗ್ ಕಡಿಮೆ ಮಾಡ್ಕೋಬೇಕು ಅಂತ ನಾವೇ ನೋಡ್ಕೋಬೇಕು. ಅದು ನಿಮಗ್ ಗೊತ್ತಿಲ್ಲ. ಇವ್ರು ನೋಡಿ ಸ್ವಲ್ಪ ಕಲ್ತ್ಕೊಳ್ಳಿ, ಇಲ್ಲ ಅಂದ್ರೆ ನಿಮ್ ಕೆಲ್ಸ ನೀವ್ ನೋಡ್ಕೊಳ್ಳಿ. ಹೇಗ್ ನೋಡ್ಕೊಳಕ್ಕಾಗತ್ತೆ? ನೀವ್ ಹೀಗ್ ಕೂಗಾಡ್ಕೊಂಡು ಮಾತಾಡ್ತಿದ್ರೆ. ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ, ಒಂದ್ಸಲ ನಿಮ್ ಸುತ್ತ ನೋಡಿ. ಇಲ್ಲಿ ನೀವೊಬ್ರೇ ಕೆಲ್ಸ ಮಾಡ್ತಿಲ್ಲ, ಇನ್ನು ತುಂಬಾ ಜನ ಕೆಲ್ಸ ಮಾಡ್ತಿದ್ದಾರೆ. ಅವ್ರೆಲ್ರೂ ಸೈಲೆಂಟ್ ಆಗಿ ಅವ್ರ ಕೆಲ್ಸ ಮಾಡ್ಕೋತಿದಾರ ತಾನೆ. ದೃಷ್ಟಿ ಕೆಲ್ಸದ ಮೇಲಿದ್ರೆ ಪಕ್ಕದಲ್ಲಿ ಆಗೋ ಸೌಂಡ್ ಕೇಳ್ಸಲ್ಲ. ನಿಮ್ ಗಮನ ಇಲ್ಲಿ ಹಾಕಿದೆ. ಅದೇ ಅಲ್ವಾ, ಕೆಲ್ಸದ ಮೇಲೆ ಫೋಕಸ್ ಇರೋಂಥ ಜನಗಳಿಗೆ ಪಕ್ಕದಲ್ಲಿ ಏನಾಗ್ತಾ ಇದೆ ಅಂತ ಯಾಕೆ ಬೇಕು? ಅವ್ರಿಗೆ ಈ ತರ ಸಂತೋಷವಾಗಿರಕ್ ಆಗ್ಲಿಲ್ಲ ಅಂತಂದ್ರೆ ನೋಡ್ ಕಲ್ತ್ಕೊಳ್ಳಿ. ಅದನ್ ಬಿಟ್ಟು ಸಂತೋಷವಾಗಿರೋರ್ನ ನೋಡಿ ಹೊಟ್ಟೆ ಕಿಚ್ ಪಟ್ಕೋಬಾರ್ದು. ನಿಮ್ ಸಂತೋಷಕ್ಕೆ ಇಲ್ಲಿ ಯಾರು ಅಡ್ಡ ಬರ್ಲಿಲ್ಲ ರೀ. ದೊಡ್ಡ ನಮಸ್ಕಾರ. ಹೀಗೆ ಯಾಕೆ ಮೈಕ್ ಹಿಡ್ಕೊಂಡು ಜೋರಾಗಿ ಕಿರ್ಚಾಡಿ, ನಮ್ಗೆ ಯಾವ ಅಭ್ಯಂತರನೂ ಇಲ್ಲ. ಆ ಮೈಕ್ ಇಟ್ಕೊಂಡು ಕೂಗೋದು, ಇನ್ನು ಜೋರಾಗಿ ಕಿರ್ಚಾಡೋದು, ಇಂಥದೆಲ್ಲ ನಮ್ಮ ಆಫೀಸಲ್ಲಿ ಆಗಾಗ ಸ್ಟಾಫ್ಗೋಸ್ಕರ ಪ್ರೋಗ್ರಾಮ್ ಅಂತ ಹೇಳಿ ಮಾಡ್ತಾರೆ. ಆವಾಗ ನೋಡ್ಕೊಳ್ಳೋಣ. ಈಗ ನಿಮ್ ಕೆಲ್ಸ ನೀವ್ ಮಾಡ್ಕೊಳ್ಳಿ, ನಾವ್ ಆರಾಮಾಗಿ ನಮ್ ಕೆಲ್ಸ ನಾವ್ ನೋಡ್ಕೋತೀವಿ. ಇನ್ನೇನು ಗೋವಿಂದ್, ವಾಟ್ಸ್ಆಪ್? ನೀವೇ ಹೇಳ್ಬೇಕು ಮಧು. ಈ ಕಸ್ಟಮರ್ಗಳ ಜೊತೆ ಇದೇ ತರ ನಾನು ಡೀಲ್ ಮಾಡಿದ್ರೆ ವರ್ಕೌಟ್ ಆಗುತ್ತೆ ಅಲ್ವಾ? ನೀನ್ ಅನ್ಕೊಂಡ್ಮೇಲೂ ಆಗದೆ ಇರುತ್ತಾ? ನೀನ್ ಇದೇ ತರ ಕಂಟಿನ್ಯೂ ಮಾಡು. ಥ್ಯಾಂಕ್ ಯು ಕಣ್ರಿ, ಥ್ಯಾಂಕ್ ಯು. ಹಿಂಗಿರ್ಬೇಕು ಅಪ್ರಿಸಿಯೇಷನ್ ಅಂದ್ರೆ. ನೀವ್ ಹಿಂಗೆ ಅಪ್ರಿಶಿಯೇಟ್ ಮಾಡ್ತಾ ಇದ್ರೆ ಪ್ರತಿದಿನನೂ ನಾನು ಸ್ವಲ್ಪನೇ ಒಂದಿನ ನನ್ನ ಸೆಲ್ ಫೋನ್ ಟವರ್ಗಿಂತ ಮೇಲ್ ಹೋಗ್ಬಿಡ್ತೀನಿ, ನೋಡ್ತಾ ಇರಿ. ಅಬ್ಬಬ್ಬಬ್ಬಾ, ಏನಿದು ಮುತ್ತುಗಳು? ನೀವು ನಕ್ಕದ್ರಿ ಅಲ್ವಾ? ನಾಟಿ. ಹಲೋ, ಗುಡ್ ಮಾರ್ನಿಂಗ್. ನನ್ನಿಂದ ಏನ್ ಸಹಾಯ ಆಗ್ಬೇಕಿತ್ತು? ಏನಮ್ಮ, ಯಾಕೆ ಈ ತರ ಮಾತಾಡ್ತಾ ಇದೀಯಾ? ಅಯ್ಯೋ, ಸಾರಿ ಸರ್. ಹ್ಯಾಪಿಟೆಲ್ ಸೆಲ್ಯುಲಾರ್. ನನ್ನ ಹೆಸರು ಗೀತಾ. ನನ್ನಿಂದ ಏನ್ ಸಹಾಯ ಆಗ್ಬೇಕಿತ್ತು ಸರ್? ಹಾ, ಈ ತರ ಸರಿಯಾಗಿ ಮಾತಾಡ್ಬೇಕು. ಅಮ್ಮೆ ಲತಾ, ಏನಮ್ಮ ಈ ಟೈಮಲ್ಲಿ ಇಷ್ಟೊಂದು ಬಟ್ಟೆಗಳನ್ನ ಒಗಿತಾ ಇದೆಯಾ? ಯಾವಾಗ ಒಗಿಬೇಕು? ಒಂದಲ್ಲ ಒಂದ್ ಕೆಲ್ಸ ಇದ್ದೇ ಇರುತ್ತೆ ಅಲ್ವಾ ಇಡೀ ದಿನ. ಪಾಪ ಅಮ್ಮಿ, ನೀನು ನಿನ್ ಜೊತೆಲಿದ್ದವರು ಕೆಲ್ಸಕ್ಕೆ ಹೋಗೋಕೆ ಶುರು ಮಾಡಿದ ಕೂಡಲೇ ಮನೆ ಕೆಲಸ ಎಲ್ಲ ನೀನೇ ಮಾಡ್ತಾ ಇದೀಯಾ. ಪಾಪ ಅವ್ರು ಇದ್ದಿದ್ರೆ ನಿನ್ಗೆ ಯಾವ್ದಾದ್ರು ಕೆಲಸದಲ್ಲಿ ಸಹಾಯ ಮಾಡ್ತಾ ಇದ್ರು. ಹೋಗ್ಲಿ ಬಿಡ್ರಿ, ನನ್ ಲೈಫ್ ಹೇಗಿದ್ರು ಮನೆ ಕೆಲಸ ಮಾಡಿದ್ರಲ್ಲೇ ಕಳೀತು. ಅವ್ರಿಬ್ರಾದ್ರೂ ಕೆಲಸ ಮಾಡ್ಲಿ ಬಿಡಿ. ಅವ್ರು ಕೆಲಸ ಮಾಡ್ಬೇಕು ನಿಜಾನೇ, ಆದ್ರೆ ನೀನ್ ಈ ಕೆಲಸ ಮಾಡ್ತಿರೋದು ನೋಡಿದ್ರೆ ನನಗೆ ತುಂಬಾ ನೋವಾಗ್ತಾ ಇದೆ. ಒಬ್ಬ ಕೆಲ್ಸದವ್ರು ನೀಡೋಣ ಅಂದ್ರು ಅಮ್ಮ ಅದಕ್ಕೆ ಖಂಡಿತ ಒಪ್ಪೋದಿಲ್ಲ. ಏನ್ ಮಾಡೋದು ಅಂತಾನೂ ಗೊತ್ತಾಗ್ತಾ ಇಲ್ಲ. ನನಗ್ ಬರ್ತಿರೋ ಕೋಪಕ್ಕೆ ಆಗಿದಾಗೋಗ್ಲಿ ಅಂತ ಬೇರೆ ಮನೆ ಮಾಡ್ಕೊಂಡು ಹೋಗೋಣ ಅನ್ಸುತ್ತೆ. ಬುದ್ಧಿ ಇಲ್ವಾ ನಿಮ್ಗೆ? ಏನ್ರಿ ಮಾತಾಡ್ತಾ ಇದ್ದೀರಾ ನೀವು? ಗಂಡನ್ ತಲೆ ಕೆಡ್ಸಿ ಬೇರೆ ಮನೆ ಮಾಡ್ಕೊಂಡು ಹೋದ್ಲು ದೊಡ್ಡ ಸೊಸೆ ಅಂತ ಊರವ್ರ ಕೈಲೆಲ್ಲ ಬಯಸ್ಬೇಕು ಅಂತ ಇದ್ದೀರಾ? ಯಾರೇನ್ ಅನ್ಕೊಂಡ್ರು ಪರವಾಗಿಲ್ಲ, ಅನ್ಕೊಳ್ಳೋರು ಅನ್ಕೊಳ್ತಾರೆ. ನಿಮಗೇನ್ರಿ ಗೊತ್ತು? ಕೆಟ್ಟ ಸೊಸೆ ಅಂತ ಇಡೀ ಊರಲ್ಲೇ ಕೆಟ್ಟ ಹೆಸರು ತಗೋಬೇಕು ಅಂತಾನಾ? ಊರಲ್ಲಿರೋರ್ಗೆಲ್ಲ ನಮ್ ವಿಷಯ ಗೊತ್ತು. ಗೊತ್ತಿಲ್ದ ಯಾರಿಗಿದೆ ಹೇಳು? ಇಲ್ ನೋಡಿ, ಊರವ್ರೆಲ್ಲ ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ. ನಮ್ಮನೆಯವ್ರ ಬಗ್ಗೆ ನೀವ್ ಹೀಗೆಲ್ಲ ಮಾತಾಡ್ತಾ ಇರೋದು ನನಗಂತೂ ಇಷ್ಟ ಆಗ್ಲಿಲ್ಲ. ಇಷ್ಟೊಂದು ಕೆಲಸ ಮಾಡ್ತಾ ಇಷ್ಟೊಂದು ಅವಮಾನಗಳಾದ್ರೂ ಇನ್ನೂ ನಮ್ಮ ಅಮ್ಮನೇ ಸಪೋರ್ಟ್ ಮಾಡ್ತಾ ಇದೆಯಲ್ಲೇ. ನಿಮ್ಗೇನ್ರಿ ಗೊತ್ತಾಗುತ್ತೆ? ಏನೇ ಗೊತ್ತಾಗ್ಬೇಕು? ಕಷ್ಟನೋ ನಷ್ಟನೋ ಬೇರೆ ಮನೆ ಏನಾದ್ರು ಮಾಡಿದ್ರೆ ನೀನಾದ್ರೂ ಆರಾಮಾಗಿರ್ತೀಯಲ್ಲ. ಬುದ್ಧಿ ಇಲ್ವೇನ್ರಿ ನಿಮ್ಗೆ? ಪದೇ ಪದೇ ಅದೇ ಮಾತನ್ನ ಹೇಳ್ತಾ ಇದ್ದೀರಾ. ಬೇರೆ ಮನೆ ಮಾಡ್ಕೊಂಡು ಹೋಗೋದು ಅಂತ ದೊಡ್ಡ ಕೆಲ್ಸ ಏನು ಅಲ್ಲ ರೀ. ಒಟ್ಟಿಗೆ ಇದ್ರೆ ಅದೇ ಚಂದ. ಹೆಂಗೆ ಒಟ್ಟಿಗೆ ಇರೋದು? ನನ್ಗೆ ಆಸೆ ಇರಲ್ವಾ ಎಲ್ಲರೂ ಒಟ್ಟಿಗೆ ಇರ್ಬೇಕು ಅಂತ? ಹಾಗೆ ನೋಡೋದಾದ್ರೆ ಸೊಸೆಯಾಗಿ ಬಂದಿರೋರೇ ಕಷ್ಟಗಳನ್ನ ಅನ್ಭವಿಸಕ್ಕಾಗ್ದೆ ಬೇರೆ ಮನೆ ಮಾಡೋಣ ಅಂತ ಕೇಳ್ಕೋಬೇಕು. ನಾನ್ ನಿನ್ ಕಷ್ಟ ನೋಡಕ್ಕಾಗ್ದೆ ಕೇಳ್ತಾ ಇದ್ದೀನಿ. ಇಲ್ಲಿ ಕೇಳಿ, ಇಲ್ಲಿ ನನಗೆ ಬುದ್ಧಿ ಬಂದಾಗ್ಲಿಂದಾನು ಅಪ್ಪ ಅಮ್ಮ ಇಲ್ದೇನೆ ಬದುಕಿದೀನಿ.
ನನ್ ಸಾಕಿದ್ದು ನಮ್ ಸೋದ್ರತ್ತೆ. ಅಪ್ಪ ಅಮ್ಮ ಇಲ್ದೇ ಇರೋಕೊರ್ಗೂ ನನಗಿನ್ನೂ ಹಾಗೆ ಇದೆ. ಇವಾಗ ಕಣ್ಮುಂದೆ ಇರೋ ಅತ್ತೆ ಮಾವನು ಬೇಡ ಅಂತ ಹೇಳಿ ನಾನು ಬೇರೆ ಮನೆಗೆ ಹೋಗಿ ಏನ್ ಸಾಧಿಸ್ಲಿ ಹೇಳಿ? ಅದು ನಿಜಾನೇ ಅಮ್ಮೆ, ಆದ್ರೆ ನೀನ್ ಇಷ್ಟೊಂದು ಕಷ್ಟ ಪಡ್ತಿದ್ಯಲ್ಲ ಅದೊಂದೇ ನನಗೆ ಸಂಕಟ. ಪಡ್ತೀನ್ರಿ, ಕಷ್ಟನೋ ನಷ್ಟನೋ ಎಲ್ಲರ ಜೊತೆ ಇದ್ರೆ ಆ ತೃಪ್ತಿನೇ ಬೇರೆ, ಅದೇ ಚಂದ. ಎಲ್ರೂ ಒಟ್ಟಿಗೆ ಇದ್ರೆ ಒಂದೇ ಕುಟುಂಬ ಆಗಿ ಚೆನ್ನಾಗಿರ್ಬಹುದು. ಅದೇ ನಾವಿಬ್ರು ಹೋದ್ವಿ ಅಂತ ಅನ್ಕೊಳ್ಳಿ, ಇಬ್ರೇ ಅನಾಥರ ತರ ಇರ್ತೀವಿ. ಅದ್ ನನಗಿಷ್ಟ ಇಲ್ಲ. ಇಲ್ ನೋಡಿ, ಇನ್ಮೇಲೆ ಹೀಗೆಲ್ಲ ಹುಚ್ಚುಚ್ಚಾಗಿ ಯೋಚನೆ ಮಾಡಕ್ ಹೋಗ್ಬೇಡಿ, ನಿಮ್ಮ ಕೈ ಮುಗಿತೀನಿ. ಸರಿ, ನೀನ್ ಎದ್ದೇಳು, ನಾನು ಹೋಗಿದ್ದೀನಿ. ರೀ, ಸುಮ್ನೆ ಕೂತ್ಕೊಳ್ರಿ. ನೀವ್ಯಾಕೆ ಈ ಕೆಲ್ಸ ಮಾಡ್ಬೇಕು? ಯಾಕೆ ತಪ್ಪಾ? ನಾನ್ ಮಾಡ್ತೀನಿ ಬಿಡು. ಅಯ್ಯೋ, ಸುಮ್ನೆ ಕೂತ್ಕೊಳ್ಳಿ ಅಂತ ಹೇಳ್ತಾ ಇಲ್ವಾ? ಅಲ್ಲಿ ಹೋಗಿ ಸುಮ್ನೆ ಕೂತ್ಕೊಳ್ಳಿ. ಸರಿ, ನಾನು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತೀನಿ, ನೀನ್ ಮಾಡು. ಲತಾ, ಏನಾಯ್ತೆ? ಏನು ಇಲ್ಲ ರೀ, ಯಾಕೋ ತಲೆ ಸುತ್ತೋ ತರ ಆಗ್ತಾ ಇದೆ. ಎಲ್ಲ ಕೆಲ್ಸನೂ ನೀನೇ ಮಾಡ್ತಾ ಇದೀಯಾ. ಇತ್ತೀಚೆಗೆ ನಿನ್ನ ಆರೋಗ್ಯನೂ ಸರಿ ಇಲ್ಲ. ಹಾಗೆಲ್ಲ ಏನು ಇಲ್ಲ ರೀ, ಒಂದ್ಸಲ ಹೋಗಿ ಡಾಕ್ಟರ್ ಹತ್ರ ತೋರ್ಸ್ಕೊಂಡ್ ಬರೋಣ. ಎದ್ದೇಳು, ಈ ಕಡೆ ಕೂತ್ಕೋ. ಅಯ್ಯೋ, ಬಾ, ಎದ್ದೇಳು ಎದ್ದೇಳು. ಕೂತ್ಕೋ, ಇಲ್ಲಿ ಕೂತ್ಕೋ. ಏನ್ರಿ, 2-3 ತಿಂಗಳಿಂದ ನಾನು ಹೊರಗೆ ಆಗಿಲ್ಲ ರೀ. ಡೇಟ್ ಯಾಕೋ ತುಂಬಾ ಏರುಪೇರು ಆಗ್ತಾ ಇದೆ. ಹೌದಾ? ನನ್ನಂತ ಇರ್ರೆಸ್ಪಾನ್ಸಿಬಲ್ ಯಾರು ಇಲ್ಲಮ್ಮೆ. ಕಡೆ ಪಕ್ಷ ಹೆಂಡ್ತಿನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕಂದ್ರು ಅದಕ್ಕೂ ಹಿಂದೆ ಮುಂದೆ ಯೋಚನೆ ಮಾಡಬೇಕು. 1 ರೂಪಾಯಿ ಮಿಕ್ಸಲ್ಲ ನಮ್ಮಮ್ಮ. ಅವ್ರು ಬಂದ್ಮೇಲೆ ಅವ್ರ ಹತ್ರ ದುಡ್ಡು ಕೇಳಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಏಯ್, ಮತ್ತೆ ಏನು ತಲೆ ಸುತ್ತಾ ಇದೆ ಅಂತೀಯಾ? ಮತ್ತೆ ಬಟ್ಟೆ ಹೋಗಕ್ ನೋಡ್ತೀಯಾ? ಕೂತ್ಕೋ. ಹಾಗಲ್ಲ ಕಣ್. ಬಾಯಿ ಮುಚ್ಕೊಂಡಿರು, ಕೂತ್ಕೋ ಕೂತ್ಕೋ. ನಮ್ಮ ಆಫೀಸಲ್ಲಿ ಮಿಷಿನ್ ಕಾಫಿ, ನಮ್ಮ ಕ್ಯಾಂಟೀನಲ್ಲಿ ತಿಂಡಿ ತಿಂದ್ವಿ ಅಂತಂದ್ರೆ 0 ಸೈಜ್ ಆಗ್ಬೋದು ಅನ್ಸುತ್ತೆ. ನೀವು ಕಂಟಿನ್ಯೂಸ್ ಆಗಿ ಇದನ್ನೇ ತಿಂತೀರಾ ಹಿಂಗೆ 0 ಸೈಜ್ಗೆ? ನಿಜಾನೇ, 0 ಸೈಜ್ ಆಗ್ಬೇಕಂದ್ರೆ ನಮ್ ಕ್ಯಾಂಟೀನ್ ಫುಡ್ ತಿಂದ್ರೆ ಸಾಕು. ಅಷ್ಟಕ್ಕೂ ನಾಲ್ಗೆ ಸತ್ತೇ ಹೋಗ್ತಾ ಇಲ್ವಾ? ಮತ್ತೆ ಫಸ್ಟ್ ಸ್ಯಾಲ್ರಿ ಬಂದ ತಕ್ಷಣ ದೊಡ್ಡ ಪಾರ್ಟಿ ಕೊಡ್ಬೇಕು, ಓಕೆನಾ? ನಿಮಗಿಲ್ದೇ ಇರೋದಾ? ಪಾರ್ಟಿ ಅಂತ ನಾನು ಕೊಟ್ರೆ ಅದನ್ನ ನಿಮಗೆ ಕೊಡಬೇಕು. ಅಷ್ಟಕ್ಕೂ ನಾನೇ ನಿಮ್ ಪಾರ್ಟಿ. ಹೌದು ಕಣ್ರಿ, ನಂಗೊಂದು ಡೌಟು, ನಿಮ್ಮನ್ ಕೇಳ್ಬೋದಾ? ಎನಿ ಡೌಟ್, ಅಭ್ಯಂತರ ಇಲ್ದೆ ಕೇಳು ಕೇಳು. ನೀವಿಲ್ಲಿ ನನ್ ಜೊತೆ ಬಿಟ್ಟು ಬೇರೆಯವ್ರ ಜೊತೆ ಅಷ್ಟೊಂದು ಸೇರಲ್ಲ ಅನ್ಸತ್ತೆ, ಅದರಲ್ಲೂ ಲೇಡೀಸ್ ಜೊತೆಗೆ. ಅಯ್ಯೋ, ಹುಡುಗಿರ್ ಜೊತೆ ತುಂಬಾ ಕಷ್ಟ. ಕರೆಕ್ಟ್ ಕಣ್ರಿ. ಆದ್ರೂ ಏನಿದು ಬಿಡಿ, ಇಬ್ರು ಹುಡುಗಿರ್ ಕೂತ್ಕೊಂಡ್ ಮಾತಾಡಿದ್ರೆ ಈ ಒಡವೆ ಯಾವಾಗ ತಗೊಂಡೆ, ಆ ಸೀರೆ ಯಾವಾಗ ತಗೊಂಡೆ, ಇಲ್ದಿದ್ರೆ 3ನೇ ಹುಡುಗಿ ಬಗ್ಗೆ ಡಿಸ್ಕಷನ್. ನನ್ಗೊಂಚೂರು ಇಷ್ಟ ಇಲ್ಲ. ಕರೆಕ್ಟ್ ಕಣ್ರಿ. ಈ ಮೇಡಮ್ಗೆ ಹೆಣ್ಮಕ್ಳೇ ಆಗಲ್ಲ ಅನ್ಸುತ್ತೆ, ಅದಕ್ಕೆ ಬರೀ ಹುಡುಗರ್ ಫ್ರೆಂಡ್ಸ್. ಹೌದು, ಯಾವಾಗ್ಲೂ ಈ ತರ ವೆಸ್ಟರ್ನ್ ಡ್ರೆಸ್ ಹಾಕೋತೀರಾ? ಸೀರೆ ಎಲ್ಲ ಹಾಕೊಳಲ್ವಾ? ಡ್ರೆಸ್ ಅನ್ನೋದು ನಮಗ್ ಕಂಫರ್ಟಬಲ್ ಆಗಿರ್ಬೇಕು. ಅದ್ ಸೀರೆ ಆಗಿದ್ರು ಅಷ್ಟೇ, ವೆಸ್ಟರ್ನ್ ವೇರ್ ಆಗಿದ್ರು ಅಷ್ಟೇ. ಮೂಡ್ ಪ್ರಕಾರ, ಅಕೇಶನ್ ಪ್ರಕಾರ ಡ್ರೆಸ್ ಚೇಂಜ್ ಮಾಡ್ತಾ ಇರ್ತೀನಿ. ಸೂಪರ್ ಕಣ್ರಿ, ಹಂಗಿರ್ಬೇಕು. ಅದನ್ ಬಿಟ್ಟು ಯಾವಾಗ್ಲೂ ಒಂದೇ ತರ ಬಟ್ಟೆ ಹಾಕೊಂಡಿದ್ರೆ ಇರಿಟೇಟ್ ಆಗ್ಬಿಡತ್ತಪ್ಪ. ನೀನ್ ನೋಡಕ್ ಹಾಗಿಲ್ಲ, ಆದ್ರೆ ಎಲ್ಲ ಚೆನ್ನಾಗ್ ಗಮನಿಸ್ತೀಯ ಗೋವಿಂದ್. ಅಂದ್ರೆ ಹೆಣ್ಮಕ್ಳು ಅಂದ್ರೇನೆ ಸೌಂದರ್ಯ. ಆ ಸೌಂದರ್ಯನ ಅಪ್ರಿಶಿಯೇಟ್ ಮಾಡಿ 4 ಒಳ್ಳೆ ಮಾತಾಡಿದ್ವಿ ಅನ್ಕೊಳ್ಳಿ, ಹ್ಯಾಪಿಯಾಗಿ ಫೀಲ್ ಆಗ್ತಾರಲ್ವಾ? ಕರೆಕ್ಟ್. ಯಾವತ್ತೂ ಮನ್ಸಲ್ಲಿ ಇಟ್ಕೊಳ್ದೆ ಎಲ್ಲದನ್ನು ಓಪನ್ ಆಗಿ ಹೇಳೋರು ಅಂದ್ರೆ ನಂಗೆ ತುಂಬಾ ಇಷ್ಟ. ಇನ್ ದಾಟ್ ವೇ ನೀನ್ ನನಗ್ ತುಂಬಾನೇ ಇಷ್ಟ ಆದೆ. ಇಷ್ಟ ಆಗ್ತಾನೆ, ಯಾಕಿಷ್ಟ ಆಗಲ್ಲ? ಅವ್ನ್ ಪುಳಿಯೋಗ್ರೆ ಗೊತ್ತು ಕಲ್ಸಿದ್ರೆ ನೀನ್ ಅದಕ್ ಕಡ್ಲೆಕಾಯಿ ಸೇರಿಸ್ತಾ ಇದ್ಯಲ್ಲ, ಚೆನ್ನಾಗಿದೆ ಜೋಡಿ. ಎಕ್ಸ್ಕ್ಯೂಸ್ ಮೀ. ಹಲೋ. ಹಾ, ಓಕೆ, ಬರ್ತೀನಿ. ಗೋವಿಂದ್, ನನ್ಗೊಂದ್ ಸಣ್ಣ ಹೆಲ್ಪ್ ಮಾಡ್ತೀಯಾ? ಅಯ್ಯೋ, ಚಿಕ್ಕ ಹೆಲ್ಪ್ ಯಾಕೆ, ದೊಡ್ಡ ಹೆಲ್ಪೇ ಮಾಡ್ತೀನಿ. ಏನ್ ಹೇಳಿ? ಏನಿಲ್ಲ, ಅರ್ಜೆಂಟಾಗಿ ನಾನೊಂದ್ ಜಾಗಕ್ಕೆ ಡ್ರಾಪ್ ಮಾಡ್ಬೇಕು. ಡ್ರಾಪ್ ಮಾಡ್ತೀಯಾ? ಖಂಡಿತವಾಗ್ಲೂ ಡ್ರಾಪ್ ಮಾಡ್ತಿದ್ದೆ, ಆದ್ರೆ ಇವಾಗ ಮಧ್ಯದಲ್ಲಿ ಕೆಲ್ಸ ಬಿಟ್ಟು ಬಂದ್ರೆ ನಮ್ಮ ರಾಕ್ಷಸ ಸಾಯಿಸ್ಬಿಡ್ತಾನೆ ಅನ್ಸತ್ತೆ. ನಮ್ ರಾಕ್ಷಸರ? ಅದೇ ನಮ್ HR. HR ನಾನ್ ಹೇಳ್ತೀನಿ ಬಿಡು, ಅದೆಲ್ಲ ಏನ್ ಪ್ರಾಬ್ಲಮ್ ಇಲ್ಲ. ಇನ್ನೂ ಒಂದು ಪ್ರಾಬ್ಲಮ್ ಇದೆ. ಏನದು? ಡ್ರಾಪ್ ಮಾಡೋದಿಕ್ಕೆ
ನನ್ನ ಹತ್ರ ಗಾಡಿ ಇಲ್ಲ. ಅದೆಲ್ಲ ಪ್ರಾಬ್ಲಮ್ಮೇ ಅಲ್ಲ, ನನ್ ವೆಹಿಕಲ್ ಇದೆಯಲ್ಲ. ಹೇ, ನಿಮ್ ಗಾಡಿ ಇದೆಯಾ? ಕಾರ್ ಇದೆ. ನಿನ್ ಕಾರ್ ಇದ್ರೆ ನೀನ್ ಒಬ್ಳೆ ಹೋಗ್ಬೋದಲ್ವೇನೆ? ನಿನ್ ಕಾರಲ್ಲಿ ಅವ್ನ್ ಯಾಕೆ ಡ್ರಾಪ್ ಮಾಡ್ಬೇಕು? ನೀನು ನಿನ್ ಮೂತಿನೋ. ಮತ್ತೆ ನಿಮ್ ಕಾರ್ ಇದ್ರೆ ನಾನ್ ಡ್ರಾಪ್ ಮಾಡೋದು. ಏನಿಲ್ಲ, ನೀನ್ ನನ್ನ ಡ್ರಾಪ್ ಮಾಡೋ ಜಾಗದಿಂದ ನಾನ್ ಬೇರೆ ಊರಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ವೆಹಿಕಲ್ ನ ಪಾರ್ಕ್ ಮಾಡ್ಬೇಕಲ್ಲ, ಅದಕ್ಕೆ ಗಾಡಿ ಇಲ್ಲೇ ಬಿಟ್ಟು ಹೋಗೋಣ ಅನ್ಕೊಂಡೆ. ನೀನ್ ನನ್ನ ಡ್ರಾಪ್ ಮಾಡಿ ಕಾರ್ ಇಲ್ಲೇ ಪಾರ್ಕ್ ಮಾಡ್ಬಿಡು, ಇಲ್ಲ ಅಂದ್ರೆ ನೀನೇ ಯೂಸ್ ಮಾಡ್ಕೋ. ನಿಮ್ಮನ್ನ ಡ್ರಾಪ್ ಮಾಡಿ ಇಲ್ಲಿ ಪಾರ್ಕ್ ಮಾಡ್ತೀನಿ ಬಿಡಿ. ಸರಿ, ಹೊರಡೋಣವಾ? ಹೊರಡೋಣ. HR ಗೆ ಹೇಳ್ಬಿಟ್ಟು ಹೋಗೋಣ. ಓಕೆ. ಇವ್ನ್ ಬೇಕು ಅಂತ ಮಾಡ್ತಿದ್ದಾನ ಇಲ್ಲ ನಿಜವಾಗ್ಲೂ ಅವಳಗ್ ಲೈನ್ ಹೊಡಿತಿದ್ದಾನ? ನಂಗೆ ಅರ್ಥ ಆಗ್ತಿಲ್ವಲ್ಲ. ಛೆ. ಕನಕ ಕನಕ ಏನಯ್ಯವ ಹಂಗ್ ಚಿರಾತಿ? ತಿಂದಿದ್ ಕರಿಗಿಲ್ವಲ್ಲ, ಪಾಪ ಕೆಲ್ಸ ಕಾರ್ಯನೂ ಇಲ್ಲ. ಸೆಂಟ್ರದಾಗ ನಿನ್ ಯಾರ್ ಬರಕ್ ಹೇಳಿದ್ದ? ಈಕಿ ಚೀರಿ ಚೀರಿ ಈಕಿನ ಆಯಸ್ ಕಡಿಮೆ ಆಗ್ತದಂತ ನನ್ ಚಿಂತಿ. ಭಯ ಪಡೋ ಅವಶ್ಯಕತೆ ಇಲ್ಲ, ಪಾಪಿ ಚಿರಾಯು ಹೊಂದಿದಾರಲ್ಲ. ಕೇಳಿದ್ಯಾ ನಿನ್ ಗಂಡ ಹೆಂಗ್ ಮಾತಾಡ್ತಾನಂತ? ಪಾಪಿ ಚಿರಾಯು ಅಂತ ಹಂಗಂದ್ರೆ ಏನ್ ಹೇಳು? ನಾನ್ 100 ವರ್ಷ ಬದುಕ್ತೀನಿ, ಹೌದು, ಆದ್ರೆ ಅದಕ್ಕ ಕಾರಣ ನಾ ಮಾಡಿದ ಪುಣ್ಯ ಅಲ್ಲ, ಪಾಪ ಅಂತ ಹೇಳಕತ್ತೇನ. ಆ ಮಾತು ಬರೋಬ್ಬರಿನ ಆಯ್ತು ತಗೋ. ನಾನು ಇವನು ಕೂಡ ನಿನ್ನ ಮದುವೆ ಮಾಡಿಸಿದ್ನಲ್ಲ, ಅದ ನಾ ಮಾಡಿ ದೊಡ್ಡ ಪಾಪ. ಆ ಪಾಪ ನೀವು ಮಾಡಿದ್ದಲ್ಲ, ಪೂರ್ವ ಜನ್ಮದಲ್ಲಿ ನಾನ್ ಮಾಡಿರೋ ಪಾಪ. ಸುಮ್ನೆ ನಿಂದ್ರಪ್ಪ. ಅವ್ವ ಮಗಳು ಮಾತಾಡುವಾಗ ನೀ ಮಧ್ಯದಾಗ ಮಾತಾಡ್ಬೇಡ. ಎಷ್ಟ್ ಸಲ ಹೇಳಿ ನಿನ್ಗ? ನೀವು ಮಾತಾಡ್ಕೊಳಂಗಿದ್ರು ಮಾತಾಡ್ಕೊಳ್ಳಿ, ಎಲ್ರು ಕಿವಿ ಕೇಳೋ ಹಾಕಿ ಹೋಗಿದ್ದಕ್ಕೆ ನಾನ್ ಇಲ್ಲಿಗೆ ಬರ್ಬೇಕಾಯ್ತು. ಯವ್ವ, ನಿನ್ ಕಿರಿಕಿರಿ ಏನ? ನನ್ನ ಕಿರಿಕಿರಿ ಏನಾಯ್ತ? ನೀ ಹೋಗಿ ಆ ಬಾತ್ರೂಮ್ನಾಗ ನೋಡು. 2-3 ದಿನ ಆತು ಹಾಕೊಂಡಿದ್ದ ಮೈಲಿಗೆ ಬಟ್ಟಿ ಮೂಲಿಗೆ ಹಂಗ ಬಿದ್ದಾವ್. ಬಾತ್ರೂಮ್ ಅನ್ನಂಗಿಲ್ಲ, ಅಗಸರು ದ್ವಾಣಿದ್ದಂಗ ಐತಿ. ಆ ಅರ್ಬಿನ ಯಾರು ಒಗದ ಇಲ್ಲ, ಮುಸ್ರಿ ಬಾಂಡಿನೂ ಹಂಗ ಐತಿ. ಏನಿದು ದರಿದ್ರ ಅಂತೀನಿ. ಹಾ, ಅಷ್ಟು ಬಟ್ಟೆ ಒಗಿಬೇಕು ಅಂದ್ರೆ ಡೋಬಿ ಕೂಡ ಒಪ್ಕೊಳ್ಳೋದಿಲ್ಲ. ಈಗ ಸಂಪಾದನೆ ಮಾಡಿರೋದ್ನ ಹೇಗಾದ್ರೂ ಖರ್ಚು ಮಾಡೋದ್ ನೋಡಿ, ಒಂದ್ ಒಳ್ಳೆ ವಾಷಿಂಗ್ ಮಿಷನ್ ತಗೊಳ. ವಾಷಿಂಗ್ ಮಷೀನ್ ರೇಷನ್ ಅಂಗಡಿದಾಗ ಫ್ರೀ ಕೊಡತ್ತಾರ. 1 ಪೈಸಾ ವರದಕ್ಷಿಣೆ ಇಲ್ದ 3 ವಾಷಿಂಗ್ ಮಷೀನ್ ತರ್ಸ್ಕೊಂಡಿಯಲ್ಲ ಈ ಮನೆಗೆ. ಏನ್ ಮಾಡಕತ್ತದ ಆ 3 ವಾಷಿಂಗ್ ಮಷೀನ್? ಓಹೋ, ನಿನಗೆ ಸೊಸೆದಿರು ವಾಷಿಂಗ್ ಮಿಷನ್, ಪಾತ್ರ ತೊಳೆಯೋ ಮಿಷನ್, ವ್ಯಾಕ್ಯೂಮ್ ಮಿಷನ್ ಅಂತ ಆಯ್ತು. ನೀನು ಕೂಡ ನನ್ನನ್ನಲ್ದೆ ಬೇರೆಯವ್ರನ್ನ ಮದುವೆ ಮಾಡ್ಕೊಂಡು ನಿನ್ನಂತ ಅತ್ತೆಯವ್ರವ್ರ ಮನೆಗೆ ಸೊಸೆ ಆಗಿದ್ದಿದ್ರೆ ಅವಾಗ ಗೊತ್ತಾಗ್ತಿತ್ತು. ನನ್ನ ಮಗಳಿಗೇನು ಕರ್ಮ ಇನ್ನೊಬ್ಬರ ಹಂತ್ಯಕ್ಕ ಸೊಸೆಯಾಗಿ ಬದುಕಾಕ? ಹೌದಲ್ವಾ, ನನ್ನ ಹಣೆಲ್ ಬರ್ದಿದ್ದಾನೆ, ಅನುಭವಿಸುವಂತ ಆ ದೇವ್ರು. ಶೋ, ಹೌದ? ನಿನ್ ದೊಡ್ಡ ಸೊಸೆ ಅದಾಳಲ್ಲ, ಎಲ್ಲದಾಳಾಕಿ? ಏ ಲತಾ, ಏನಮ್ಮ? ನಿನ್ ಹೆಂಡ್ತಿನ್ ಕರೆದ್ರೆ ನೀ ಬಂದಿಯಲ್ಲೋ? ಅಮ್ಮ, ಅವಳಿಗೆ ಸ್ವಲ್ಪ ಮೈಗೆ ಹುಷಾರಿಲ್ಲ, ನಾನೇ ನಿನ್ನ ಹತ್ರ ಮಾತಾಡೋಣ ಅಂತ ಅನ್ಕೊಂಡೆ. ಆಕಿಗೇನು ಚಲೋನ ಅದಾಳಲ್ಲ? ಇಲ್ಲ ಅಜ್ಜಿ, ಅವಳಿಗೆ 2 ದಿನದಿಂದ ಮೈಗೆ ಹುಷಾರಿಲ್ಲ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು. ನನ್ನ ಹತ್ರ ದುಡ್ಡಿರ್ಲಿಲ್ಲ. ಏನ್ ಬಂದೈತಿ ಆಕಿಗಿ? ಏ ಲತಾ ಅತ್ತೆ, ನೋಡ್ದ್ಯಾ ಮೈಯಾಗ ಆರಾಮಿಲ್ಲ ಅಂತ ಹೇಳಿ ಅಲ್ಲಿಂದ ಮಾಡ್ಕೊಂಡು ಬರಕ್ ಹತ್ತಾಳ ಪರಪಾರ್ಮಿನ್ಸ್. ಈಕೆ ಮಾಡೋ ನಾಟಕಕ್ಕ ಮಹಾನಟಿಯರೆಲ್ಲ ಬಂದು ಈಕೆ ಹತ್ರ ಕೇಳಬೇಕು ಟಿಪ್ಸ್. ಕೆಲಸ ಮಾಡಕ ಮೈ ಬಗ್ಗುದಿಲ್ಲ, ನಾಟಕ ಮಾಡಕತ್ತಾಳ. ನಾಟಕನ ಏನಲತ್ತ? ಅಷ್ಟ ಹಾಕೊಂಡ್ ಅರ್ಬಿ ಬಿದ್ದೈತಿ, ಒಯ್ಯಕ್ ಆಗೋದಿಲ್ಲ. ಹೋಗಿತೀನಿ ಬಿಡಿ ಅಜ್ಜಿ. ನೀನ್ ಸ್ವಲ್ಪ ಇರುಲತ್ತ. ಅಮ್ಮ, ಇವಳಿಗೆ ತುಂಬಾ ಹುಷಾರಿಲ್ಲಮ್ಮ, ಒಂದ್ಸರಿ ಡಾಕ್ಟರ್ ಹತ್ರ ಹೋಗಿ ತೋರ್ಸ್ಕೊಂಬರ್ತೀನಿ. ಏನ್ ಈಕಿಗ್ ಪ್ರಾಬ್ಲಮ್? ಚಂದಾಗ ಆದಾಳಲ್ಲ. ಪಾಪ ಆ ಹುಡುಗಿಗೆ ಏನಾಗಿದ್ಯೋ, ಏನ್ ಸಮಸ್ಯೆನೋ? ಈಕಿ ಮಾಡೋದೆಲ್ಲ ನಾಟಕನ. ನೀ ಸುಮ್ನಿರು, ನೀ ಯಾಕೆ ತಲೆ ಕೆಡಿಸ್ಕೊಂತಿದಿ? ಏನವ ನಿಂದ ಪ್ರಾಬ್ಲಮ್ಮು? ಅದು ಇತ್ತೀಚೆಗೆ ಯಾಕೋ ತುಂಬಾನೇ ತಲೆ ಸುತ್ತಾ ಇರುತ್ತೆ ಅಜ್ಜಿ. ಆಗಾಗ ಹೊಟ್ಟೆನೂ ತೊಳಸ್ತಾ ಇರುತ್ತೆ ಅಜ್ಜಿ. ಸುಸ್ತಾಗ್ತಾ ಇರುತ್ತೆ. ತಿಂದಿದ್ದೇನು ಸೇರ್ತಾನೆ ಇಲ್ಲ. ಈಟಿಟ್ಟು ಉದ್ದ ಗಿಲಾಸ್ನ್ಯಾಗ ಕಾಪಿ ಕುಡಿತಾ ಇದ್ರ ಪಿತ್ತ ತಲಿಗೇರಿ ನೆಲಕ್ಕೆ ಬೀಳೋದಾಗತ್ತ. ಮೊದಲು ಚಹಾ ಕಾಪಿ ಕುಡಿಯೋದನ್ನ ಬಿಡು, ಅದರಿಂದ ಹಾಲು ವೇಸ್ಟ್ ಆಗತ್ತ. ಸುಮ್ನ ನೀರ್ನ್ಯಾಗ ಕಷಾಯ ಮಾಡ್ಕೊಂಡ್ ಕುಡಿ, ಪಿತ್ತ ಕರಗ್ ಹೋಗಿ ಎಲ್ಲ ಸರಿ ಆಗತ್ತ. ಅಜ್ಜಿ, ಹಾಗಲ್ಲ ಅಜ್ಜಿ. ಅಮ್ಮ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಒಂದ್ಸರಿ ಮಾಸ ಚೆಕಪ್ನೆಲ್ಲ ಮಾಡಿಸ್ತೀನಿ. 2,000 ಇದ್ರೆ ಕೊಡಮ್ಮ. ಏನು 2,000ನಾ? ಏನ 2,000 ಅಂದ್ರ ಸುಮಾಗ್ ಬರ್ತೈತೆ ಅನ್ಕೊಂಡಿ? ಈಕಿಗೇನು ತಲೆ ತಿರುಗ್ತದಂತ ಹಸುವೆ ಕಾರಣ ಆಗಿರೋದಕ್ಕ 2,000 ಖರ್ಚು ಮಾಡಿ ಡಾಕ್ಟರ್ ತೋರಿಸ್ಬೇಕೇನ? ಊರ್ನಾಗ ಗೌರ್ಮೆಂಟ್ ಅವ್ರು ಎದಕ್ ಕಟ್ಸ್ಯಾರ ಧರ್ಮಾಸ್ಪತ್ರೆ. ಬೇಕಂದ್ರ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್.
ಏನೋ ಇನ್ನು ಯೋಚನೆ ಮಾಡ್ತಾ ನಿಂತಿದ್ಯಾ? ಕೇಳಿಸ್ಲಿಲ್ವನೋ? ನಿಮ್ಮ ಅಜ್ಜಿ ಕೊಟ್ಟಿರೋ ಬಿಟ್ಟಿ ಸಲಹೆ, ನಿಮ್ಮಮ್ಮ ಹೇಳಿದ ಬಿಟ್ಟಿ ಚಿಕಿತ್ಸೆ, 2 ಆಪ್ಷನ್ ಕೊಟ್ಟಿದ್ದಾರೆ. ಯಾವ್ದೊಂದು ಆರಿಸ್ಕೋ. ಏನ್ ನಿಂದು ವ್ಯಂಗ್ಯ? ವ್ಯಂಗ್ಯ ಅಲ್ಲ ಕಣೆ, ಸಂಪಾದನೆ ಮಾಡಿದ್ನೆಲ್ಲ ಹೀಗೆ ಮೂಟೆ ಕಟ್ಟಿ ಇಟ್ಕೊಳ್ಳೋದಲ್ಲ. ನೀನ್ ಇವ್ರಿಗೆ ಮಾಡ್ತಿರೋ ಅನ್ಯಾಯಕ್ಕೆ ಒಂದಲ್ಲ ಒಂದಿನ ನೀನ್ ಬೆಲೆ ತೆರಬೇಕಾಗತ್ತೆ, ನೆನ್ಪಿಟ್ಕೋ. ಹೌದೌದು, ಮಾತು ಮಾತ್ರ ಚಂದಾಗ ಆಡ್ತಿ, ಸಂಪಾದನೆ ಮಾಡಕ್ ಆಗಂಗಿಲ್ಲ ನಿನ್ಗ. ನೀ ಏನ್ ನಿಂತ್ಕೊಂಡ್ ನೋಡಾತಿ? ಹೋಗ್ ರೆಡಿಯಾಗಿ ಹೋಗ. ಓಕೆ ಸರ್, ಥ್ಯಾಂಕ್ ಯು ಸರ್, ಹ್ಯಾವ್ ಅ ನೈಸ್ ಡೇ. ಅಬ್ಬಾ, ದಿನ ಇಷ್ಟೊಂದು ಫೋನಲ್ಲಿ ಮಾತಾಡ್ಬೇಕು ಅಂದ್ರೆ, ಹಬ್ಬ ದೇವ್ರೆ, ಹುಚ್ಚ ಹತ್ಬಿಡುತ್ತೆ.